ಪಂಚಮಸಾಲಿ ಶ್ರೀಗಳ ಆರೋಗ್ಯದಲ್ಲಿ ದಿಢೀರಂತ ಏರುಪೇರಾಗಿರುವುದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ತುರ್ತಾಗಿ ದಾಖಲಾಗಿದ್ದಾರೆ. ಬಸವ ಜಯಮೃತ್ಯುಂಜಯ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿದೆ. ಬೆಳಗ್ಗೆಯಿಂದ ಅವರಿಗೆ ತಲೆನೋವು, ಎದೆನೋವು ಮತ್ತು ವಾಂತಿ ಬಾಧಿಸುತ್ತಂತೆ. ಮಠದಿಂದ ಆಸ್ಪತ್ರೆಗೆ ಭಕ್ತರು ಕರೆ ತಂದಿರೋದ್ರ ಬಗ್ಗೆ ಮಾಹಿತಿ ಇದೆ. ಆಸ್ಪತ್ರೆಯ ಒಳಗೆ ನಡ್ಕೊಂಡೇ ತೆರಳಿದ್ದಾರಂತೆ ಪಂಚಮಸಾಲಿ ಶ್ರೀಗಳು. ಯಾರು ಆತಂಕ ಪಡಬೇಡಿ, ಮಠಕ್ಕೆ ಬೀಗದ ವಿಚಾರದಲ್ಲಿ ಬಹಳಷ್ಟು ಶ್ರೀಗಳು ನೊಂದಿದ್ರು ಅಂತ ಅವರ ಆಪ್ತ ಬಳಗ ಹೇಳುತ್ತೆ. ಇದೇ ವಿಚಾರ ಅವರ ಆರೋಗ್ಯದಲ್ಲಿ ವಿಪರೀತ ಅಪ್ಸೆಟ್ ಆಗೋದಕ್ಕೂ ಕಾರಣ ಆಯಿತು ಅಂತ ಹೇಳ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಗೆ ಅವ್ರನ್ನ ದಾಖಲಿಸೋ ಕೆಲಸ ಆಗಿದೆ. ಶ್ರೀಗಳು ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಇನ್ನೊಂದು ಕಡೆಗೆ ಸರಿಯಾಗಿರೋದನ್ನು ಗಮನಿಸ್ತಾ ಇದ್ದೀರಾ. ಸೊ ಯಾವ ರೀತಿ ಟ್ರೀಟ್ಮೆಂಟ್ ನಡೆಯುತ್ತೆ ಇಲ್ಲಿ, ಅದೆಲ್ಲ ಮಾಹಿತಿ ಸ್ವಲ್ಪ ಹೊತ್ತಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಜಯಮೃತ್ಯುಂಜಯ ಸ್ವಾಮೀಜಿಗಳು ಮತ್ತು ಹುನಗುಂದದ ಶಾಸಕರ ನಡುವೆ ವಿಪರೀತವಾಗಿ ಮಾತಿನ ಜಟಾಪಟಿ ಆಯಿತು. ಆಮೇಲೆ ಅದೆಲ್ಲ ಸಂಧಾನ ಆಯಿತು. ಬಟ್ ಅಷ್ಟು ಹೈಡ್ರಾಮಾಗಳಿತ್ತಲ್ಲ, ಅದು ವಿಪರೀತವಾಗಿ ಅವರನ್ನು ಕಾಡಿತ್ತಂತೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರವಿ. ಈಗ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆಯಾ? ಏನು ಸಮಸ್ಯೆ ಆಗಿತ್ತಂತೆ? ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ? ಡಿಸ್ಚಾರ್ಜ್ ಬಗ್ಗೆ, ಟ್ರೀಟ್ಮೆಂಟ್ ಬಗ್ಗೆ ವೈದ್ಯರು ಏನು ಮಾಹಿತಿ ಕೊಟ್ಟಿದ್ದಾರೆ? ಹೌದು ಮಮತಾ, ಇವತ್ತು ಬೆಳಗಿನ ಜಾವ ಶ್ರೀಗಳಿಗೆ ಒಂದು ಬಾರಿ ವಾಂತಿ ಆಗುತ್ತೆ. ಆದರೆ ಕಳೆದ ರಾತ್ರಿಯೂ ಕೂಡ ಅವರಿಗೆ ಒಂದು ಬಾರಿ ವಾಂತಿಯಾಗಿತ್ತು. ಅದಾದ ನಂತರ ಅವರಿಗೆ ಫುಡ್ ಪಾಯ್ಸನ್ ಆಗಿರ್ಬೋದು ಅನ್ನೋ ಕಾರಣಕ್ಕೆ ವೈದ್ಯರನ್ನು ಸಂಪರ್ಕಿಸಿ ಒಂದೆರಡು ಟ್ಯಾಬ್ಲೆಟನ್ನು ತಗೊಂಡಿದ್ರು. ಅದಾದ ನಂತರ ಇವತ್ತು ಬೆಳಗಿನ ಜಾವ ಅವರಿಗೆ ಎದೆನೋವು ಕಾಣಿಸಿಕೊಳ್ಳುತ್ತೆ. ಹೀಗಾಗಿ ಅವರನ್ನು ಇಮಿಡಿಯೇಟ್ ಆಗಿ ಅವರ ಭಕ್ತರು ಮತ್ತು ಅಲ್ಲಿರ್ತಕ್ಕಂಥ ಸಮಾಜದ ಮುಖಂಡರು ಶ್ರೀಗಳನ್ನು ಕರೆದುಕೊಂಡು ಬಾಗಲಕೋಟೆಯ ಕೆರಡಿ ಹೃದ್ರೋಗ ಆಸ್ಪತ್ರೆಗೆ ಕರೆದುಕೊಂಡು ಬಂದಿರತಕ್ಕಂಥದ್ದು. ಈಗಾಗಲೇ ತುರ್ತು ಚಿಕಿತ್ಸಾ ಘಟಕದಿಂದ ಐಸಿಯುಗೆ ಶ್ರೀಗಳನ್ನು ಶಿಫ್ಟ್ ಮಾಡಲಾಗಿದೆ. ಅಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆದರೆ ಸ್ವಾಮೀಜಿಗಳು ಆರೋಗ್ಯವಾಗಿದ್ದಾರೆ. ಸಣ್ಣ ಪುಟ್ಟ ಏನು ಅನಾರೋಗ್ಯ ಅವರಿಗೆ ಕಾಡ್ತಾ ಇರತಕ್ಕಂಥದ್ದು. ಹೀಗಾಗಿ ಸ್ವಾಮೀಜಿಗಳು ನಡೆದುಕೊಂಡೇ ಬಂದಿದ್ದಾರೆ. ಭಕ್ತರು ಯಾರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಮುಖಂಡರ ಮಾತಾಗಿರುವಂಥದ್ದು. ಮಮತಾ, ನಾನು ಇಲ್ಲಿರ್ತಕ್ಕಂಥ ಮುಖಂಡರನ್ನ ನಾನು ಮಾತಾಡಿಸ್ತೀನಿ. ಮಲ್ಲನಗೌಡ ಪಾಟೀಲ್ ಅನ್ನುವಂಥವ್ರು, ಇವರು ಶ್ರೀಗಳ ಜೊತೆಗೆ ಹಾಸ್ಪಿಟ್ಲ್ಗೆ ಬಂದಂಥವ್ರು. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಸ್ವಾಮೀಜಿಗಳಿಗೆ ಆರೋಗ್ಯದಲ್ಲಿ ದಿಢೀರ್ ಏರ್ಪೇರು ಕಂಡು ಬಂತು, ಅನಾರೋಗ್ಯಕ್ಕೊಳಗಾದ್ರು, ಏನಾಯ್ತು ಸರ್? ನಿನ್ನೆ ಸಾಯಂಕಾಲ ಅವರಿಗೆ ಸ್ವಲ್ಪ ವಾಮಿಟ್ ಆಗಿತ್ತು. ಡಾಕ್ಟ್ರ್ ಕೇಳಿ ಗುಳಿಗೆ ತೊಗೊಂಡಿದ್ರು. ಇವತ್ತು ಬೆಳಗ್ಗೆ ವಾಮಿಟ್ ಆದ ತಕ್ಷಣ ತಲೆ ನೋಸೋದು ಮತ್ತು ಎದೆ ನೋವು ಆಗ್ತಾ ಇರೋದ್ರಿಂದ ಇದನ್ನು ಮತ್ತೆ ಗುಳಿಗೆ ತೊಗೋಬೇಕೇನೋ ಅಂತ ವಿಚಾರ ಮಾಡಿದ್ರು. ಬೇಡ, ಭಾಳ ನೋಸ್ತದ, ಸ್ವಲ್ಪ ಬೆವರೆಲ್ಲ ಬಿಡೋದ್ರಿಂದ ಹಾಸ್ಪಿಟ್ಲಿಗೆ ಹೋಗ್ಬಿಡೋ ಬುದ್ಧಿ ಅಂಥೇಳಿ ಅರ್ಜೆಂಟಾಗಿ 1 ಅವರಲ್ಲಿ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಅಂದರೆ ಎದೆ ಚುಚ್ತಾ ಇತ್ತಾ? ಏನು ಸರ್? ಎದೆ ನೋವು ಆಗ್ತಿತ್ತು. ಎಷ್ಟು ಬಾರಿ ವಾಮಿಟಿಂಗ್ ಆಯ್ತು ಸರ್ ಸ್ವಾಮೀಜಿ? ಬೆಳಗ್ಗೆ ಒಂದು ಸರಿ, ನಿನ್ನೆನ ಸಾಯಂಕಾಲ ಒಂದು ಸತಿ ಆಗಿದೆ, ಬೆಳಗ್ಗೆ ಒಂದು ಸತಿ ಆಗಿದೆ. ಅದಕ್ಕಾಗಿ ಮತ್ತೆ ಅಲ್ಲೇ ಇರೋದು ಬೇಡ ಅಂತೇಳಿ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಈ ಆವಾಗಲೇ ಹೇಳ್ತಾ ಇದ್ರಿ ಬೆವರು ಬಂತು ಮತ್ತು ಚಕ್ರ ಬಂದ? ಬೆವ್ರು ಬಂದಿತ್ತು. ಬೆವ್ರು ಬಂದೆಲ್ಲ ಎದೆ ನೋಸು, ತಲೆ ಭಯಂಕರ ನೋಸ್ದಂಗೆ ಆಗ್ತಿದೆ ಅಂತಂದರು. ಕೂಡಬೇಡ ಸ್ವಾಮಿ ಅಂತ ಹಂಗೆ ಕರ್ಕೊಂಡು ಈ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಈಗ ಹೇಗಿದೆ ಸರ್ ಶ್ರೀಗಳ ಆರೋಗ್ಯ? ಹಂಗೇನಿಲ್ಲ, ಆರಾಮಿದ್ದಾರೆ. ಈಗ ಸರ್ ಶ್ರೀಗಳ ಹೊರಗೆ ಬಂದ ಮೇಲೆ ಗೊತ್ತಾಗುತ್ತೆ ಪೂರ ರಿಪೋರ್ಟ್. ಮಮತಾ, ಇದಿಷ್ಟು ಇಲ್ಲಿನ ಮುಖಂಡರು ಹೇಳುವಂಥದ್ದು. ಈಗಾಗಲೇ ವೈದ್ಯರು ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ, ಯಾರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಏನು ಸ್ವಲ್ಪ ಬೆವರು ಮತ್ತು ತಲೆಗೆ ಚಕ್ರ ಬಂದಂಗಾಗಿ ಅವರನ್ನು ಹಾಸ್ಪಿಟ್ಲಿಗೆ ಕರೆದುಕೊಂಡು ಬಂದಿದ್ದೇವೆ. ಹೀಗಾಗಿ ಅವರಿಗೆ ಚಿಕಿತ್ಸೆ ನಡೀತಾ ಇದೆ. ICU ಘಟಕದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಅನ್ನುವಂಥದ್ದು ಭಕ್ತರ ಮಾತಾಗಿರುವಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರವಿ. ಒಟ್ಟಿನಲ್ಲಿ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಿದೆ ಅಂತ ಅವರ ಬೆಂಬಲಿಗರೇ ಹೇಳ್ತಾ ಇದ್ದಾರೆ.